ರೂಪಾಯಿ ಕೋರ್ಟ್ನಾಗ ಆನ್ಸರ್ ಕೊಡ್ಬೇಕಿಲ್ಲ. ಇವು ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ತಲೆನೇ ಹೋಗ್ತೈತೆ ನೋಡ್ಬೇಕು. ಸರ್ ಜಾರಿ ಮಾಡಿ ಸರ್ ಹೋಗಿರ್ತಾರೆ, ಹೌದಾ? ಅವರು ಅರ್ಧ ಜನ ಬರ್ತಾರೆ, ಅರ್ಧ ಜನ ಬರೋದಿಲ್ಲ. ಮಾಜನ್ ಮಾಡಬೇಕು, ಮಾಜನ್ ಮಾಡ್ತಾನೆ ಬಂದಿದ್ದು ಇವರು ಅಂದರೆ ನೀವು ಆಪ್ಷನ್ ಏನೇಗಾವೆ ಹೇಳಿದ್ರಿ? ಎಲ್ಲರೂ ನೀವು ಹೇಳಿದ್ರೆ ನಾವು ಏನು ಮಾಡೋದು? ಸ್ವಲ್ಪ ಈಗ ನೋಡಿ ಸೂಪರ್ವೈಸರ್ ನೋಡಮ್ಮ, ಈಗ ನೀವು ಸರ್ವೆ ಕೇಳ್ತಾಗ ಈಗ ನೀವು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಸರ್ವೆ ಹೋಗಿರ್ತೀವಿ. ಇದಕ್ಕೆ ಸರ್ವೆ ಕೊಟ್ಟಿರ್ತೀರ ಫೀಲ್ಡಿಗೆ, ಅರ್ಧ ಜನ ಬರ್ತಾರೆ, ಅರ್ಧ ಜನ ಬರೋದಿಲ್ಲ. ನಿಮ್ದು ಏನು ಪ್ರೊಸೀಜರ್ ಇದೆ ಹೇಳಿ. ನೀವು ಬೀಯಿಂಗ್ ನೀವು ಸರ್ವೇರ್ ಆಗಿ ನಿಮ್ಮ ಕೆಲಸ ಏನು ಅಂತ ನೋಟಿಸ್ ಜಾರಿ ಮಾಡಿ ಸ್ಥಳಕ್ಕೆ ಹೋಗಬೇಕು. ನೋಟಿಸ್ ಜಾರಿ ಮಾಡಿ ಸ್ಥಳಕ್ಕೆ ಹೋಗಿರ್ತೀರಿ, ಇದು ರೀಚ್ ಪೋಸ್ಟ್ ಅರ್ಧ ಜನ ಬರೋದಿಲ್ಲ. ಕೆಲವೊಂದು ಜನ ಮುದ್ದಾಂ ಬರೋದಿಲ್ಲ, ಕೆಲವೊಂದು ಜನ ಬೇಕು ಅಂತ ಬಿಟ್ಟಿರ್ತಾರೆ. ಅವಾಗ ನಿಮ್ಮ ಕೆಲಸ ಏನು? ಅರ್ಜಿ ಹಾಕಿದವ್ರ ಪರಿಸ್ಥಿತಿ ಏನು? ಅಲ್ರಿ, ಈಗ ನೀವು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳಿದ್ರೆ ನಿಮ್ಮದೇ ಆದಂಥ ಒಂದು ಪದ್ಧತಿ ಇಲ್ಲ ನಿಮ್ಮ ಹತ್ರ, ಪ್ರೊಸೀಜರ್. ನೀವು ನೋಟಿಸ್ ಹಾಕ್ಬೇಕಾದ್ರೆ ನೀವು ರಿಜಿಸ್ಟರ್ ಪೋಸ್ಟ್ ಮಾಡಿನೇ ಹೋಗ್ಬೇಕಲ್ಲ. ನೀವು ಹತ್ರ ಇರಲ್ರಿ, ನೀವು ಇದಿದ್ದಾಗ ಏನೋ ಡಿಫಿಕಲ್ಟ್ ಇದ್ದಾಗ ನೀವು ರಿಜಿಸ್ಟರ್ ಪೋಸ್ಟ್ ಮಾಡೇನೆ ಹೋಗ್ಬೇಕು, ಕಾನೂನು ಪ್ರಕಾರನೇ ಹೋಗ್ಬೇಕು. ನೀವು ಯಾವಾಗ ಕಳಿಸ್ತೀರಿ? ಇವತ್ತೇ ಅಂದ್ರೆ ಈಗ ನೋಡಿ, ಇಡೀ ಎಲ್ಲರೂ ಸರ್ವೇಗೆ ಹೋಗ್ಬೇಕು ಹೋಗ್ಬಾರ್ದನ್ನು ಡಿಸೈಡ್ ಅವ್ರು ಮಾಡ್ತಾರೆ. ನೋಡಿ, ಸರ್ಕಾರಗಳು ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಆಟೋ ಅಲಾಟ್ ಆಗಿದ್ದಲ್ಲ ಇದು. ಆಟೋ ಅಲಾಟ್ ಆದ ನಂತರ ಇಡೀ ಎಲ್ಲರಿಗೂ ಏನು ಕೇಳ್ತಾರೆ? ರೀಚ್ ಪೋಸ್ಟ್ ಮಾಡಿ ಹೋಗ್ಬೇಕು. ನೀವು ನಿಮ್ಮ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು. ಡೇಟ್ ಡಿಸೈಡ್ ಮಾಡಬೇಕಾದ್ರೆ ನೀವು ನಮ್ಮ ತಾಲೂಕಲ್ಲಿ ಒಬ್ಬರಿಗೂ ನೋಟಿಸ್ ಯಾವುದು ಕೆಲಸ ಇವತ್ತಲ್ಲ ಸುಮಾರು ವರ್ಷಗಳಿಂದ ಮತ್ತೆ ಇದೇನೇ ಸಿಸ್ಟಮ್? ನೋಟಿಸ್ ಕಳಿಸಲಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಏನಿದೆ ಅಂತ ಹೇಳಿ P1 ಅಂತ ನೋಟಿಸ್ ಕಳಿಸ್ತಾರೆ ಸರ್. ಕೆಲವು ಬೇಕು ಅಂತ ರಿಸೀವ್ ಮಾಡ್ತಾರಲ್ಲ, ಕೆಲವರು ನೋಡ್ರಿ ಬೇಕು ಅಂತೇಳಿ ಮಾಡೋರದ್ದು ಸಲುವಾಗಿನ ಅವರು ಸರ್ವೆ ಹಾಕೊಂಡು ಅವಾಗ ಏನು ಮಾಡ್ತಾರೆ, ಗ್ರಾಮಸ್ಥರು ಮಾಜಿ ಮಾಡ್ತಾರೆ ಸರ್. ಯಾರು ಗ್ರಾಮಸ್ಥರು ಮಾಜಿರಾದ್ರು ಇಲ್ಲ, ಯಾರು ಇಲ್ಲ. ಏನು ಗೊತ್ತೇನೋ ಸರ್, ನಂದು ಸರ್ವೆ ಮಾಡಿ ಕೊಟ್ಟರು ಸಮೇತ ಅರ್ಜಿ ಕೊಟ್ಟರು, ಸರ್ವೇರ್ ಬಂದಿಲ್ಲ. ಗೌರ್ಮೆಂಟ್ ಸರ್ವೇರ್ ಅರ್ಜಿ ಮನೇಲಿದೆ, ನೀವು ಹೋಗ್ತೀರಂತ ನಾವು ಸುಮ್ಮನೆ ಇದ್ದೀವಿ. ಇಲ್ಲಾಂದರೆ ಅದು ತಗೊಬಂದು ತೋರಿಸ್ತಿದ್ದೆ. ಹಾಂ ಸರಿ ಸರ್. ಇನ್ನೊಂದು ಸರ್, ಯಾರು ಏನು ಎಲ್ಲದಕ್ಕೂ ಅದರದೇ ಆದಂಥ ಪ್ರೊಸೀಜರ್ ಇದೆ. ಹ್ಞೂ ಸರ್. ನೀವು ಅರ್ಜಿದಾರರು ನೀವು ಒಮ್ಮೆ ನಿಮಗೆ ಗೌರ್ಮೆಂಟ್ ಅಲಾಟ್ಮೆಂಟ್ ಆದ ನಂತರ, ಆಟೋ ಅಲಾಟ್ಮೆಂಟ್ ಆಗಿರ್ತದೆ, ಬೆಂಗಳೂರಲ್ಲಿ ಅಲಾಟ್ ಆದ ನಂತರ ನಿಮ್ಮದು ಏನು ಪ್ರೊಸೀಜರ್ ಇದೆ ಫಾಲೋ ಮಾಡೋದು. ಇವರು ಇಲ್ಲಿ ತಹಸೀಲ್ದಾರ್ ಇದ್ರು, ತಹಸೀಲ್ದಾರ್ ಆಫೀಸ್ ಆಗಲಿ, ADLR ಆಫೀಸ್ ಆಗಲಿ, ಹೆಂಗೆ ಬೇಕಾದಂಗೆ ಮಾಡೋದ್ರಿಂದಲೇ ಅವರು ಗೌರ್ಮೆಂಟ್ ಆಟೋ ಅಲಾಟ್ ಆಗ್ತದೆ. ಅದನ್ನು ಮಾಡೋ ಉದ್ದೇಶ ಏನಂದರೆ ಇವರು ಎಲ್ಲರದ್ದು ಪ್ರೊಸೀಜರ್ ಲ್ಯಾಪ್ಸಸ್ ತಪ್ಪಿಸೋದು. ನಿಮ್ಮ ಹೆಸರಲ್ಲಿ ಅಲಾಟ್ ಆದ ನಂತರ ಕಾನೂನು ಪ್ರಕಾರ ನೋಟಿಸ್ ಜಾರಿ ಮಾಡಬೇಕು. ಆ ಟೈಮಿಂದ ಹೋಗಬೇಕು, ಹೋಗಿ ಏನೇನಿದೆ ಅದು ಎಕ್ಸ್ಟ್ರೀಮ್ ಇದ್ರೊಳಗೆ ಅದನ್ನು ಮಾಡೋಕ್ಕಾಗಲಿಲ್ಲಪ್ಪ ಅಂತ ಹೇಳಿದ್ರೆ ಅದನ್ನು ಮಾಡಿ ಬೇರೆ ಹೋಗಿ ನೀವು ಕಾಡೋದೇವ್ರು ಕಾಟಾಚಾರ ಮಾಡಿಬಿಟ್ಟು ಇವತ್ತು ಕುತ್ಕೊಂಡು ಮಾಡಿರಿ. ಅದನ್ನು ನೀವು ನೋಟಿಸ್ ಜಾರಿ ಮಾಡಿ, ಅಪ್ಲಿಕೇಶನ್ ಅಂತೂ ಹಾಕಿದೆ, ನಿಮ್ಮ ಹೆಸರಲ್ಲಿ ಅಲಾಟ್ ಇದೆ, ನೀವು ನೋಟಿಸ್ ಜಾರಿ ಮಾಡಿ. ಕಾನೂನು ಪ್ರಕಾರ 8 ದಿನ ಗ್ಯಾಪ್ ಇಟ್ಕೋಬೇಕು, ಅದನ್ನು ಜಾರಿ ಮಾಡಿಸ್ರಿ. ಇವತ್ತನ್ನ ಅದಕ್ಕೆ ರಿಜಿಸ್ಟರ್ ಪೋಸ್ಟ್ ಮಾಡಿಸ್ರಿ. ಪೋಸ್ಟ್ ಮಾಡಿಸಿ ಅದು ನೋಡ್ರಿ, ನೀವು ರಿಜಿಸ್ಟರ್ ಪೋಸ್ಟ್ ಸಲುವಾಗಿ ದುಡ್ಡು ತುಂಬಿರ್ತಾರೆ. ದುಡ್ಡು ತುಂಬಿದ್ದಾನೆ ಎದ್ರ ಸಲುವಾಗಿ? ಪೋಸ್ಟಲ್ ಚಾರ್ಜಸ್ ಎಕ್ಸ್ಟ್ರಾ ಇದ್ರೆ ಪೋಸ್ಟಲ್ ಚಾರ್ಜಸ್ ಎಕ್ಸ್ಟ್ರಾ ಇದ್ರೆ ಹೇಳಿ ಎಕ್ಸ್ಟ್ರಾ ಮಾಡ್ತಾರೆ. ಇವತ್ತಿಂದ ಇವತ್ತು ಆಗ್ಬೇಕಮ್ಮ, ಆಗ್ಬೇಕು ನೋಡಿ. ಮತ್ತೆ ವಿದೌಟ್ ರಿಜಿಸ್ಟ್ರೇಷನ್ ನೋಡಿ, ವಿದೌಟ್ ರಿಜಿಸ್ಟರ್ಡ್ ಪೋಸ್ಟ್ ಈಗ ಹೋದ್ರೆ ನಾಳೆ ಅಥೆಂಟಿಕೇಶನ್ ಏನು ಇರ್ತದೆ, ನಾಳೆ ಬೇಕಂತೇಳಿ ಇವ್ರಿಗೆ ತೊಂದರೆ ಕೊಡ್ಬೇಕಂತೇಳಿ ಒಬ್ಬರು ಬರೋದಿಲ್ಲಪ್ಪ.
ಅದ್ರ ಹಿಂಗಾಗೇನ ಅಡ್ಡಾಡೇನೆ ಸಾಯ್ಬೇಕು ಪಾಪ ಅವರು. ಎಲ್ಲ ಹೇಳ್ತೀವಿ ಸರ್, ರೀಸ್ಪೋಸ್ಟ್ ಮಾಡಿ ಅಂತ ಹೇಳಿ ನೋಡಿ ಈಗ ಮಾಡಿ ಮಾಡಿ ಹೋಗೋಣ. ನೋಡಿ ಅವರು ನಕಲಿ ಖಾತೆದಾರರು, ಅಸಲಿ ಖಾತೆದಾರರು ನಮ್ಮಲ್ಲಿ ರೆಕಾರ್ಡ್ ಇದೆ. ಆಸ್ ಪರ್ ರೆಕಾರ್ಡ್ಸ್ ಆ ಥರ ಇದ್ದರೆ ಸ್ಥಳದಲ್ಲಿ ಇದ್ದರೆ ವರದಿ ಮಾಡಿ. ಅಲ್ಲಿಂದ ಇದು ಮಾಡಿರಲ್ಲ ನೀವು ನೀವು ಅದನ್ನ ಇದು ಮಾಡಿ. ನಿಮ್ದು ಏನೈತೆ ಕಾನೂನು ಬಿಟ್ಟು ಏನೂ ಮಾಡೋದು ಬೇಡ, ಕಾನೂನು ಪ್ರಕಾರ ನಿಮ್ಮ ಕೆಲಸ ಮಾಡಿ. ಚಂದ್ರಶೇಖರ್ ಅಲ್ಲ ಇದನ್ನು ನೋಡಿ ಯಾವ ಸರ್ ಸರ್ ವೀರಪ್ಪ. 282 ಸರ್ ಮಾರಪ್ಪ ಅಂತ ಮಾರಪ್ಪ ಲೇಟ್ ಅಮೌಂಟ್ ಏನಕ್ಕೆ ಅಭ್ಯಾಸ ಕೊಟ್ಟು ತತ್ಕಾಲ ಪ್ರಯತ್ನ ನೋಡಿ ನೋಡಿ ಮೋದಿ ಸಲುವಾಗಿ ಸರ್ಕಾರ ಇಲ್ಲಿ ನೀವು ಪ್ರೊಸೀಜರ್ ಫಾಲೋ ಮಾಡೋದಕ್ಕಾಗಿ ಎಷ್ಟು ಮಂದಿ ತೊಂದರೆ ಆಗ್ತದೆ. ಫೋನ್ ನಿಮ್ದು ಏನಿದೆ ಅದನ್ನ ಹೋಗಿ ನೀವು ಪ್ರೊಸೀಜರ್ ಬಿಟ್ಟು ಹೋಗಬೇಡಿ. ಕ್ರಿಟಿಕಲ್ ಇದೆ, ಕ್ರಿಟಿಕಲ್ ಸರಿ ಮಾಡೋಕ್ಕೆ ಎಲ್ಲರೂ ಕೂತ್ಕೊಂಡು ಮಾತಾಡೋದನ್ನ ಕ್ರಿಟಿಕಲ್ ಮಾಡೋದು ಬೇಡ. ಏನಿದೆ ಅದನ್ನು ಸರ್ವೆ ಮಾಡಿಸ್ರಿ. ನಿಮ್ಮ ಪ್ರೊಸೀಜರ್ ಫಾಲೋ ಮಾಡಿರಲ್ಲ ಯಾರು ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ಉತ್ತರ ಕೊಡ್ಬೋದು. ನೀವು ಕಾಟಾಚಾರಕ್ಕೆ ಮಾಡೋದು ಬೇಡ. ಇವತ್ತೇನೋ ರಿಜಿಸ್ಟರ್ ಆಗ್ಬೇಕು ನೋಡಮ್ಮ, ರಿಜಿಸ್ಟರ್ ಮಾಡಿ ನೀವು ಹೇಳ್ಬೇಕು ನೋಡಮ್ಮ ಏನು ಬನ್ನಿ. ಹಾಂ ಅಪ್ಲಿಕೇಶನ್ ಯಾವಾಗ ಕೊಟ್ಟಿದ್ದಾರೆ? ಮತ್ತು ಎನ್ಕ್ವೈರಿ ಮಾಡಿ ಆರ್ಟಿಸ್ಟ್ ಮಾಡೋದಕ್ಕೆ ಇದು ಮಾಡಿ ಹಿಂದೆ ಮಾಡಿರೋ ಪೆಟಿಷನ್ನ ವಜಾ ಮಾಡಿದ್ದಾರೆ. ಅದಕ್ಕೆ ವಜಾ ಮಾಡಿ ಮತ್ತೆ ಎನ್ಕ್ವೈರಿ ಮಾಡಿ RTS ಕೇಸ್ 196 ಇದೆ ಅಲ್ಲ. ಇದು ನೀವು ಹಾಜರಾಗಿದ್ರೆ ಹಿಂಗೆ ಇನ್ನು ನಡೀತಾ ಇದೆ. ಇದು ನೋಡಿ RTS ನಂಬರ್ 70 DS 190 ಏನೋ ಏನಾಗಿದೆ ಚೆಕ್. ನಮ್ಮ ಮೇಲೆ ಇದ್ರಪ್ಪ ಚೆಕ್ ಮಾಡಿ ತಡಿಯಪ್ಪ ತಡಿ ಹಂಗೆ ಈಗ ನಿಮ್ಗೆ ಫಸ್ಟ್ ಕೊಟ್ಟವ್ರು ಅದನ್ನು ಇದನ್ನ RTS ಇದ್ದಾರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಸ್ವಲ್ಪ ಕೂರಪ್ಪ ಚೆಕ್ ಮಾಡಿಸ್ತೀನಿ. ಗಣೇಶ್ ನಾಯ್ಕ ಅದು ನಾವು ಅಕ್ವೈರ್ ಮಾಡ್ತೀವಿ. ಯಾರು ಯಾವರು ಕಿಲಾರ್ ಅಲ್ಲಿ 102 ನಮ್ಮ ಜಿಲ್ಲೆ ಕಡೆ ಅದರಲ್ಲಿ ಸರ್ ಪಿನ್ಕೋಡ್ ನಿಮ್ಮ ನಂಬರ್ ಹೇಳಿ. 748 ಎರಡು ಅರ್ಜಿ ತಗೊಳ್ತೀರಲ್ಲ ಮೊದಲು ಯಾವ ಊರು ಅಂತ ಕೇಳಿ ಸರ್ ಆ ಪಾರ್ಟಿಗಳು ಬೇರೆ ಬೇರೆಯವನ್ನೆಲ್ಲ ತಂದು ಕೊಡ್ತಾರೆ. ಸರ್ ಮುನ್ಸಿಪಾಲ್ಟಿ ಅವ್ರಿಗೆ ಎಷ್ಟು ಹೇಳಿದ್ರು ಬರಲ್ಲ ಸರ್. ಮುನ್ಸಿಪಾಲ್ಟಿ ಇವರೇ ಬೇಜವಾಬ್ದಾರಿ ಸರ್. ಒಬ್ಬ ಸಾಹೇಬ್ರು ಎಷ್ಟು ಸತಿ ಫೋನ್ ಮಾಡಿದ್ರು ಅವ್ರು ಕಿವಿಗೆ ಹಾಕ್ತಾರೆ.
ಸರ್ ಇವತ್ತೆಲ್ಲ ಕಚೇರಿ ಟೈಮ್ ಭಾಗವಹಿಸಿ ಭಾಳಷ್ಟು ಇಲಾಖೆಗಳು ಇರೋದ್ರಿಂದ ಈ ಇಲಾಖೆಗಳಲ್ಲಿ 11 ಗಂಟೆಗೆ ಹೋರಾಡ್ಬೇಕು, 12 ಗಂಟೆಗೆ ಹೋರಾಡ್ಬೇಕು, 10:55 ನಾವು ಭಾಳಷ್ಟು ಜನ ಕೊಟ್ಟಿರೋಂಥ ಸರ್ಕಾರದಿಂದ ಒಂದು ID ಕಾರ್ಡು ಆಗ್ತಿರಲ್ಲ. ಇದರಲ್ಲಿ ಯಾರು ಅಧಿಕಾರಿ ಯಾರು ಅಂತೇಳಿ ಅದೊಂದು ಅಂದರೆ ಗ್ರಾಮೀಣ ಭಾಗದಿಂದ ಬರ್ತಾರೆ. ನಾವು ಇದ್ರ ಬಗ್ಗೆ ಭಾಳಷ್ಟು ಗಮನಕ್ಕೆ ನಾವು ಸುದ್ದಿ ಮೂಲಕನೂ ಮಾಡಿದ್ವಿ. ತಿರ್ಗಿ ಅವರು ಒಂದು ಇದು ಬಯೋಮೆಟ್ರಿಕ್ ವ್ಯವಸ್ಥೆ ಅಲ್ಲಿ ಮಾಡ್ತೀವಿ ಅಂತೇಳಿ ಲಾಸ್ಟ್ ಟೈಮು ಗಮನಕ್ಕೂ ತಂದಿದ್ವಿ, DC ಅವ್ರ ಗಮನಕ್ಕೂ ತಂದಿದ್ವಿ ಬಯೋಮೆಟ್ರಿಕ್ ಅಂತೇಳಿ. ತಿರ್ಗಿ ಕೋವಿಡ್ ಸ್ಟಾರ್ಟ್ ಆಗಿದೆ ಅಂತ ಅದಕ್ಕೊಂದು ಅಡ್ವಾಂಟೇಜ್ ಆಯಿತು. ಲಾಸ್ಟ್ ಟೈಮ್ ಕೋವಿಡ್ ಅಂತೇಳಿ ಬಯೋಮೆಟ್ರಿಕ್ ಸ್ಟಾಪ್ ಮಾಡಿದ್ರು. ಈಗ ಅದನ್ನು ಚಾಲನೆ ಮಾಡೋದು ಯಾಕಂದರೆ ಅದು ಅವ್ರಿಗೂ ಭಯ ಇರುತ್ತೆ, ಸಿಸ್ಟಮ್ ಬೇಕು. ತಿರ್ಗಾ ಇವರು ಮೀಟಿಂಗ್ ಇರೋ ಬಗ್ಗೆ ಒಂದು ಕಲ್ಪನೆಲ್ಲ ಹಾಕ್ಬೇಕು. ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಇರೋದ್ರಿಂದ ಇಂಥ ಅಧಿಕಾರಿಗಳು ಇರಲ್ಲ, ಅವ್ರವ್ರ ಇಲಾಖೆದು ಅದು ಯಾವುದೇ ನಾಮಫಲಕಗಳಲ್ಲಿ ಇರೋದಿಲ್ಲ. ಅವ್ರು ಕೇಳ್ಕೊಂಡು ಯಾರಿಗೂ ಅಷ್ಟು ಇಲಾಖೆಗಳು ಓಡಾಡಬೇಕು ಇವರು. ಈಗ ಇವತ್ತು ತಹಸೀಲ್ದಾರ್ ಇಲ್ಲ, ಎಲ್ಲೂ ಹೋಗಿದ್ದಾರೆ, ಒಂದು ನಾಮಫಲಕಲ್ಲಿ ಮುಂದೆ ಹಾಕ್ಬಿಟ್ರೆ ಆಯಿತು. ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಕೋರ್ಟೋ ಕಚೇರಿನೋ ಅಂತ ಒಂದು ಹಾಕಿದ್ರೆ ಜನಗಳು ನೋಡ್ತಾರೆ ಹೋಗ್ತಾರೆ. ಯಾಕೆ ಇಷ್ಟು ಬೇಸಿಕ್ ನೀಡ್ಸ್ ಇಂಥವೆಲ್ಲ ಹೇಳ್ಕೊಡ್ಬೇಕಾದ್ರೆ ಯಾಕೆ ಸರಿ ಅದಕ್ಕಾಗಿ ಬಂದಿದೆ ಸ್ವಲ್ಪ ಅದ್ರ ನೀವು 100%.